ಒಬ್ಬ ವ್ಯಕ್ತಿ ಹಠಾತ್ ಕಾಣೆಯಾದ. ಪೊಲೀಸರು ಹುಡುಕಿದರು, FBI ಹುಡುಕಿತು. ಆದರೆ 50 ವರ್ಷಗಳ ಕಳೆದರೂ ಅವನ ದೇಹವೂ ಸಿಕ್ಕಿಲ್ಲ. ಅವನೇ ಜಿಮ್ಮಿ ಹಾಫಾ. ಜಿಮ್ಮಿ ಹಾಫಾ ಅಮೆರಿಕದ ಅತ್ಯಂತ ಪ್ರಭಾವಶಾಲಿ ಯೂನಿಯನ್ ನಾಯಕ. ಅವನಿಗೆ ಸಾವಿರಾರು ಟ್ರಕ್ ಚಾಲಕರ ಬೆಂಬಲ ಇತ್ತು. ಆದರೆ ಜನರು ಹೇಳುತ್ತಿದ್ದರು ಅವನಿಗೆ ಮಾಫಿಯಾ ಗ್ಯಾಂಗುಗಳ ಜೊತೆ ಗುಪ್ತ ಸಂಪರ್ಕವಿತ್ತು ಅಂತ. 1975 ಜುಲೈ 30ರಂದು ಜಿಮ್ಮಿ ಒಂದು ರೆಸ್ಟೋರೆಂಟ್ ಬಳಿ ಮೀಟಿಂಗಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿ ಹೊರಟನು. ಆದರೆ ಆ ದಿನದ ನಂತರ ಅವನನ್ನು ಯಾರೂ ಮತ್ತೆ ನೋಡಲೇ ಇಲ್ಲ. ಅವನ ಕಾರು ಪಾರ್ಕಿಂಗ್ನಲ್ಲಿ ಸಿಕ್ಕಿತು. ಆದರೆ ಜಿಮ್ಮಿ ಪೂರ್ಣವಾಗಿ ಮಿಸ್ಸಿಂಗ್. FBI ವರ್ಷಗಳ ಕಾಲ ತನಿಖೆ ನಡೆಸಿತು. ಕೆಲವರು ಹೇಳಿದ್ದರು ಅವನನ್ನು ಕೊಂದು ಸ್ಟೇಡಿಯಂ ಕೆಳಗೆ ಹೂತು ಬಿಟ್ಟಿದ್ದಾರೆ. ಇನ್ನೊಬ್ಬರು ಹೇಳಿದ್ದರು ಅವನ ದೇಹವನ್ನು ಕಾರ್ಖಾನೆಯಲ್ಲಿ ಸುಟ್ಟು ಹಾಕಿದ್ದಾರೆ. ಆದರೆ ಇಂದಿಗೂ ಯಾರಿಗೂ ನಿಜ ಗೊತ್ತಿಲ್ಲ. ಅದೇ ಕಾರಣಕ್ಕೆ ಜಿಮ್ಮಿ ಹಾಫಾ ಪ್ರಕರಣವನ್ನು ಅಮೆರಿಕಾದ ಅತ್ಯಂತ ದೊಡ್ಡ ಮಿಸ್ಟ್ರಿ ಎಂದು ಕರೆಯಲಾಗುತ್ತದೆ. ಇನ್ನು ಶಾಕ್ ಏನೆಂದರೆ 2019ರಲ್ಲಿ FBI ಮತ್ತೆ ಈ ಕೇಸನ್ನು ಪರಿಶೀಲಿಸಿತು. ಅಂದರೆ 50 ವರ್ಷಗಳ ನಂತರವೂ ಈ ರಹಸ್ಯ ಸತ್ತಿಲ್ಲ. ನಿಮಗೆ ಏನನಿಸುತ್ತದೆ? ಜಿಮ್ಮಿ ಹಾಫಾಗೆ ನಿಜವಾಗಿಯೂ ಏನಾಯಿತು? ಕಮೆಂಟ್ನಲ್ಲಿ ಹೇಳಿ. ಮತ್ತಷ್ಟು ಇಂತಹ ರಹಸ್ಯ ಫ್ಯಾಕ್ಟುಗಳಿಗೆ ಲೈಕ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.